ಕಳೆದ 15 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳವಾಗಿದೆ. ಒಂದು ಬಾರಿ ₹3, ಒಂದು ಬಾರಿ 94 ಪೈಸೆ, ಒಂದು ಬಾರಿ 91 ಪೈಸೆ, ಈ ರೀತಿ 3 ಬಾರಿ ರೇಟ್ ಹೆಚ್ಚಾಗಿದೆ. ಆದರೆ ನಮಗೆ ಎಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಆದರೆ ನಮ್ಮ ಆದಾಯ ಮಾತ್ರ ಸಾಲ್ತಾ ಇಲ್ಲ ಅನ್ನೋ ಅಳಲು ಜನಸಾಮಾನ್ಯರದ್ದು. ಈಗ ಕೇವಲ 10 ದಿನದಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಯಿತು. ಏನು ಹೇಳ್ತೀರಿ ಈ ಬಗ್ಗೆ? ಏನು ಮಾಡೋದು ಈಗ ಮೋದಿ ಹೆಸರಲ್ಲಿ ಹೋಗ್ಕೊಳ್ಳೋದು. ಈ ಪಗಾರು ಕಡಿಮೆ ಅದಾವು. ಈಗ ನೋಡಿ ಹತ್ರ ಮೇಂಟೆನೆನ್ಸ್ ಸ್ವಲ್ಪ ದೂರ ಹೋಗೋದು ಕಡಿಮೆ ಹೋಗ್ಬಿಡೋದು, ಕಡಿಮೆ ಮಾಡೋದು. ಈಗ 50 ಕಿಲೋಮೀಟರ್ಗೆ 20 ಕಿಲೋಮೀಟರ್ದಾಗ ಮುಗಿಸ್ಕೊಂಡ್ಬಿಡಿ ಏನಾರಿ ಕೆಲವೊಮ್ಮೆ ಅನಿವಾರ್ಯ ಇರುತ್ತೆ. ಮತ್ತು ಮೋದಿ ಹೆಸರಲ್ಲಿ ಹೋಗ್ಕೊಳ್ಳೋದಾಗಿದೆ. ಮೂರು ಬಾರಿ ಹೆಚ್ಚು ಮಾಡಿದ್ರು. ಎಲ್ಲಿ ತರೋದು? ಪಗಾರ ನೋಡಿ 10,000 ರೂಪಾಯಿ ಕೊಡ್ತಾರು. ಆದ್ರೂ ಮನೆ ನಡೆಸ್ಬೇಕು, ಪೆಟ್ರೋಲ್ ಹಾಕೋದು. ಎಲ್ಲ ಜಡ ಬಂದುಬಿಟ್ಟಿದ್ರಿ. ಮೋದಿ ಹೆಸರು ಏನು ಮಾಡೋದು ಇಷ್ಟ ಹೇಳೋದಂಗೆ. ಏನು ಅವ್ರಿಗೂ ಜನ ತಿಳಿಬೇಕ್ರಿ. ಬಡವರು ದುಡಿತಾರೋ. ಈ ಪಗಾರ ನಮಗೆ ಗೌರ್ಮೆಂಟ್ ಪಗಾರ ಇಲ್ಲ. ಒಂದು ಡ್ರೈವರು ನಾವು 10,000 ಸಂಬಳ ಬಂದು ಮನೆಗೆ ಏನು ಕೊಡಬೇಕು, ಪೆಟ್ರೋಲ್ನ ಹಾಕಬೇಕು. ಹಿಂಗೆ 3 ಸಲ ಹೆಚ್ಚು ಮಾಡ್ಕೊತ ಹೋದ್ರೆ ಎಲ್ಲಿ ಹೋಗ್ಬೇಕ್ರಿ ಬಡವ್ರ ಮಂದಿ ಎಲ್ಲ? ಈಗ ಯಾರ ಹೆಸರು ಹೋಗ್ಕೋಬೇಕು? ಮೋದಿ ಹೆಸರು ಹೋಗ್ಕೋಬೇಕ್ರಿ, ಯಾವ ಹೆಸರು ಹೋಗ್ಬೇಕು? ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಅನ್ನೋದು ಕೇವಲ ಕಷ್ಟಗಳದ್ದೇ. ಜನಸಾಮಾನ್ಯರ ಜೀವನ, ಅದರಲ್ಲೂ ಕೂಡ ಕೇವಲ 10 ದಿನದಲ್ಲಿ 3 ಬಾರಿ ಪೆಟ್ರೋಲ್, ಡೀಸೆಲ್, CNG ಬೆಲೆ ಕೂಡ ಹೆಚ್ಚಳವಾಗಿದೆ. ಈ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಇದ್ರ ಬಗ್ಗೆ ಹೇಳಬೇಕಂದ್ರೆ ಏನಾಗಿದೆ, ನಮ್ಗೆ ಪೆಟ್ರೋಲ್ ಟ್ರಾನ್ಸ್ಪೋರ್ಟ್ ಎಲ್ಲ ಕಡಿಮೆ ಇನ್ನೂ ಸಿಗುತ್ತೆ ನಮಗೆ. ಬಟ್ ಏನು ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟು ಜಾಸ್ತಿ ಮಾಡಿದೆ ಮೇಡಮ್ ಪೆಟ್ರೋಲ್ ಡೀಸೆಲ್ ರೇಟು. ಸೆಂಟ್ರಲ್ ಗೌರ್ಮೆಂಟ್ಗಿಂತ ನಾವು ಸ್ಟೇಟ್ ಗೌರ್ಮೆಂಟೇ ಜಾಸ್ತಿ ಇದನ್ನು ಮಾಡ್ತಾ ಇದೆ ಪೆಟ್ರೋಲ್ ಇದರಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಏನು ಈಗ ಮಾಡಿದ್ದಾರೆ, ಅವರು ಮೊದಲೇನೂ ಮಾಡಿರಲಿಲ್ಲ. ಈಗ ಒಂದು ಸ್ವಲ್ಪ ಅಂದರೆ ಇದನ್ನು ಮಾಡಿದ್ದಾರೆ. ಬಟ್ ಇದರಿಂದ ಜನರಿಗೆ ಹೊರೆಯೇ ಆಗೋದು. ಇದು ಎಲ್ಲ ಈ ಭಾಗ್ಯಗಳನ್ನು ಕೊಟ್ಟಿದಾರಲ್ಲ, ಇದೆಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದಾರಲ್ಲ, ಇದರಿಂದ ಜನರಲ್ಲಿ ದುಡಿಮೆಯನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕು ಜನರಿಗೆ. ಉದ್ಯೋಗ ಕೊಟ್ಟು ಅವಾಗ ಏನಾಗುತ್ತೆ, ನಮಗೆಲ್ಲ ಕಡಿಮೆ ದರ ಇದನ್ನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ ಅಂತ ನಂದು ಹೇಳಿಕೆ ಅಭಿಪ್ರಾಯ ಇದೆ. ಕೇಂದ್ರ ಮಾಡಲಿ ರಾಜ್ಯವೇ ಮಾಡಲಿ ಹೊರೆ ಬೀಳೋದು ಮಾತ್ರ ಜನಸಾಮಾನ್ಯರಿಗೆ ಮಾತ್ರ ಮೇಡಮ್. ಇದು ಉದ್ಯೋಗ ಕೊಡಬೇಕು, ಉದ್ಯೋಗ ಅವಕಾಶಗಳು ಹೆಚ್ಚಾಗಬೇಕು, ಉದ್ಯೋಗ ಅವಕಾಶಗಳು ಜಾಸ್ತಿ ಆಗಬೇಕು. ಎಲ್ಲರಿಗೂ ಉದ್ಯೋಗಗಳನ್ನು ಕೊಟ್ಟರೆ ಅದೇನಾಗುತ್ತೆ, ಒಂದು ಕಾನ್ಸ್ಟೆಂಟ್ ಆಗಿ ಎಷ್ಟೋ ಇದನ್ನು ಮಾಡಲಿ, ಅದು ಒಂದು ಇದನ್ನಿರುತ್ತೆ. ಯಾವುದೇ ಭಾಗ್ಯಗಳಿಗಿಂತ ಉದ್ಯೋಗ ಭಾಗ್ಯ ಬೇಕು ಅಂತೀರಿ? ಹಾಂ, ಉದ್ಯೋಗ ಭಾಗ್ಯ ಬೇಕು ಮೇಡಮ್. ಪ್ರತಿಯೊಬ್ಬರು ದುಡಿಯುವಂಗೆ ಆಗಬೇಕು. 3 ಸಲ ಆಯ್ತು ರೀ. ಈಗ ಮತ್ತೇನು ಮತ್ತೆ ಏನು ಮಾಡ್ತಾರೋ ಏನು ಹೇಳಕ್ಕೆ ಬರ್ತೈತಿ. ಈಗ ಒಂದು 10 ದಿವಸದೊಳಗೆ 3 ಸಲ ಆಯ್ತು ರೀ. 3 ಸಲ ಆಯ್ತು. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ಆಯ್ತು ರೀ. ಮತ್ತು ನಮ್ಮ ಸಾದಾ ಮಂದಿಗೆ ಹೆಂಗೆ ಯೂಸ್ ಆಗ್ಬೇಕ್ರಿ, ಅದು ಪುರೋಡ್ಸ್ಬೇಕು ಹೆಂಗೆ? ಪಗಾರ ಮಾತ್ರ ಹೆಚ್ಚಾಗಂಗಿಲ್ಲ. ಪಗಾರ ಹೆಚ್ಚಿಲ್ಲ, ಪಗಾರ ಮತ್ತು ಕಡಿಮೆ ಅದು ಶಾರ್ಟೇಜ್, ಶಾರ್ಟೇಜ್, ರಾ ಮಟೀರಿಯಲ್ ಶಾರ್ಟೇಜ್ ಅಂತೆಲ್ಲ ಅದು ಲಪಡನ ಅವರು. ಒಟ್ಟಾರೆ ಜನಸಾಮಾನ್ಯರ ತಲೆ ಮೇಲೆನೇ ಒಂದು ಭಾರ ಆಗ್ತೈತ್ರಿ. ಎಲ್ಲ ಜನಸಾಮಾನ್ಯ ಮಂದಿ ಮ್ಯಾಗೆಲ್ಲ ಭಾರ ಎಲ್ಲ ಹಾಕೋದು. ಇಂದು ಲೋಕದರ್ಶನದ ಜೊತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ ಪ್ರತಿಯೊಬ್ಬರ ಮನದ ಮಾತು ಒಂದೇ: ಜೀವನ ಅನ್ನೋದು ಬಹಳಷ್ಟು ಕಷ್ಟ ಸಾಧ್ಯ. ಅದರಲ್ಲಿ ಜನಸಾಮಾನ್ಯರ ಪಾಲಿಗೆ ಏನೇ ಆಗಲಿ ಆದಾಯ ಕಡಿಮೆ, ತಲೆ ಮೇಲೆ ಭಾರ ಜಾಸ್ತಿ ಅಂತಾದಾಗ ಜನಸಾಮಾನ್ಯ ರೊಚ್ಚಿಗೆಳೋದು ತೀರ ಸಹಜ. ಅದರಲ್ಲೂ ಕೇವಲ 10 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಇದಿಲ್ಲದೆ ಸಾಧ್ಯನೇ ಇಲ್ಲದಂಥ ಬದುಕು ಇವತ್ತಿನ ದಿನಗಳಲ್ಲಿ. ಯಾಕೆಂದರೆ ವಾಹನಗಳಿಲ್ಲ ಅಂದರೆ ನಾವು ಸಂಚಾರ ಮಾಡೋದು ಬಹಳಷ್ಟು ಕಷ್ಟ ಸಾಧ್ಯವಾಗುತ್ತೆ. ಅದು ಕೇಂದ್ರನೇ ಮಾಡಲಿ ಅಥವಾ ರಾಜ್ಯ ಸರ್ಕಾರನೇ ಮಾಡಲಿ, ಒಟ್ಟಾರೆಯಾಗಿ ಭಾರ ಮಾತ್ರ ಬೀಳೋದು ಜನಸಾಮಾನ್ಯರ ಮೇಲೆ ಅನ್ನೋ ಒಂದು ಆಕ್ರೋಶ ಜನರದ್ದು.